ನಲ್ಮೆಯ ಬಂಧುಗಳೇ, ನಮ್ಮ ಸರ್ವಹಿತಂ ಚಾನಲ್ನ ಹಿಂದಿನ ವಿಡಿಯೋದಲ್ಲಿ ಮಾಟ ಮಂತ್ರ ಮಾಡಿಸಿದ್ರೆ ಅದರ ಲಕ್ಷಣಗಳು ಹೇಗಿರುತ್ತವೆ, ನಿಮ್ಮ ಮೇಲೆ ಯಾವೆಲ್ಲ ಪರಿಣಾಮಗಳು ಬೀರುತ್ತವೆ, ಅನುಭವಗಳು ಹೇಗಿರುತ್ತವೆ ಎಂಬುದನ್ನು ತಿಳಿಸಿದ್ವಿ. ಹಿಂದಿನ ವಿಡಿಯೋದಲ್ಲಿ ಮಾಟ ಮಂತ್ರ ಕಾಟ ನಿಮಗೆ ತಗುಲಿದ್ರೆ ಅದನ್ನು ಹೋಗಲಾಡಿಸಲು ಏನು ಮಾಡಬೇಕು, ಯಾವ ಶಕ್ತಿಯಿಂದ ಪರಿಹಾರಗಳು ನಿಮ್ಮನ್ನು ಮಾಟ ಮಂತ್ರಗಳ ದುಷ್ಪ್ರಭಾವದಿಂದ ದೂರ ಮಾಡಲಿವೆ ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ಬಂಧುಗಳೇ, ಜೀವನ ಅಂದಮೇಲೆ ಕಷ್ಟ ಸುಖ ಇದ್ದೇ ಇರುತ್ತೆ. ಆದರೆ ಕೆಲವೊಮ್ಮೆ ಎಷ್ಟೇ ಪ್ರಯತ್ನ ಪಟ್ಟರೂ ನಮಗೆ ಯಶಸ್ಸು ಸಿಗಲ್ಲ. ಸುಖ ಸುಮ್ಮನೆ ಅನಾರೋಗ್ಯ, ಮನೆಯಲ್ಲಿ ಅಶಾಂತಿ, ಮಾಡಿದ ಕೆಲಸದಲ್ಲೆಲ್ಲ ನಷ್ಟ, ಯಾಕೆ ಹೀಗಾಗ್ತಿದೆ ಅಂತ ನಮಗೆ ಅರ್ಥನೇ ಆಗಲ್ಲ. ಇಂತಹ ಸಮಯದಲ್ಲಿ ನಮಗೆ ಕಾಡೋ ಒಂದೇ ಒಂದು ದೊಡ್ಡ ಪ್ರಶ್ನೆ, ಯಾರಾದರೂ ನಮಗೆ ಮಾಟ ಮಂತ್ರ ಮಾಡಿಸಿದ್ದಾರಾ? ಈ ಋಣಾತ್ಮಕ ಶಕ್ತಿ ನಿಜವಾಗಿಯೂ ಇದೆಯಾ? ಇದರಿಂದ ಹೊರಬರೋದು ಹೇಗೆ? ಹೀಗೆ ಹಲವಾರು ರೀತಿಯ ಭಯಗಳು ಕಾಡೋದು ಖಂಡಿತ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ನಿಗೂಢ ವಿಷಯದ ಬಗ್ಗೆ ಮಾತನಾಡೋಣ. ಈ ನಕಾರಾತ್ಮಕ ಶಕ್ತಿಯ ಲಕ್ಷಣಗಳೇನು ಮತ್ತು ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದಕ್ಕೆ ಇರುವ ಶಕ್ತಿಯುತ ಪರಿಹಾರಗಳೇನು ಅನ್ನೋದನ್ನು ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀವಿ. ಸ್ಕಿಪ್ ಮಾಡದೆ ಕೊನೆಯವರೆಗೂ ವಿಡಿಯೋ ನೋಡಿ. ಹಾಗೆಯೇ ನಿಮಗೂ ಇಂತಹ ಸಂದರ್ಭ ಬಂದಾಗ ಈ ಪ್ರಯತ್ನಗಳನ್ನು ಒಮ್ಮೆ ಮಾಡಿ ನೋಡಿ. ಸ್ನೇಹಿತರೆ, ಜ್ಯೋತಿಷ್ಯದಲ್ಲಿ ಮಾಟ ಮಂತ್ರ ಅನ್ನೋದು ಕೇವಲ ಕಟ್ಟುಕತೆಯಲ್ಲ, ಇದೊಂದು ಋಣಾತ್ಮಕ ಶಕ್ತಿ ಅಥವಾ ನೆಗೆಟಿವ್ ಎನರ್ಜಿಯ ಒಂದು ರೂಪ. ಇದು ಒಬ್ಬ ವ್ಯಕ್ತಿಯ ಜೀವನವನ್ನೇ ಹೈರಾಣು ಮಾಡಿಬಿಡುತ್ತೆ. ಇದರ ಮುಖ್ಯ ಲಕ್ಷಣಗಳಲ್ಲಿ ಕಾರಣವಿಲ್ಲದೆ ಕಾಡುವ ಅನಾರೋಗ್ಯ ಸಮಸ್ಯೆ, ಸ್ವಭಾವದಲ್ಲಿ ಹಠಾತ್ ಬದಲಾವಣೆ, ಯಾವಾಗಲೂ ಸಿಟ್ಟು ಅಥವಾ ಖಿನ್ನತೆ, ಎಷ್ಟೇ ದುಡಿದ್ರೂ ಕೈಯಲ್ಲಿ ಹಣ ನಿಲ್ಲದೇ ಇರೋದು, ಮನೆಯಲ್ಲಿ ಸದಾ ಜಗಳ, ವಿಚಿತ್ರ ಘಟನೆಗಳು ನಡೆಯೋದು, ಇಂತಹ ಹಲವು ಕಾರಣವಿಲ್ಲದ ಸಮಸ್ಯೆಗಳು ಎದುರಾಗ್ಬೋದು. ಕೆಲವರು ಇದನ್ನು ಮೂಢನಂಬಿಕೆ ಅಂದ್ಕೊಳ್ಬೋದು, ಆದರೆ ಅನುಭವಿಸಿದವರಿಗೆ ಗೊತ್ತು ಅದರ ನೋವು. ಇದು ಸಂಕೀರ್ಣವಾದ ವಿಷಯ. ಆದರೆ ನೆನ್ಪಿಡಿ, ಇನ್ನೊಬ್ಬರಿಗೆ ಹಾನಿ ಮಾಡೋ ಉದ್ದೇಶದಿಂದ ಮಾಡೋ ಇಂತಹ ಕ್ರಿಯೆಗಳು ಕೇವಲ ಪಾಪ ಅಷ್ಟೇ ಅಲ್ಲ, ಕಾನೂನು ಬಾಹಿರ ಕೂಡ ಹೌದು. ಸರಿ, ಈಗ ಸಮಸ್ಯೆಯಂತೂ ಗೊತ್ತಾಯಿತು. ಪರಿಹಾರ ಏನು? ಮೊದಲನೇದಾಗಿ ನಿಮ್ಮ ಜಾತಕದ ಮೂಲಕ ಅಥವಾ ಒಬ್ಬ ಅನುಭವಿ ಜ್ಯೋತಿಷಿಗಳ ಹತ್ತಿರ ಈ ಶಕ್ತಿಯ ಮೂಲ ಎಲ್ಲಿದೆ ಅಂತ ಪತ್ತೆ ಹಚ್ಚಬೇಕು. ರೋಗ ಗೊತ್ತಾದರೆ ಮಾತ್ರ ಅಲ್ವಾ ಮದ್ದು ಕೊಡೋಕೆ ಸಾಧ್ಯ. ಈಗ ಈ ದುಷ್ಟ ಶಕ್ತಿಗಳಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಬಹುದು ಅನ್ನೋ ಸುಲಭ ಮಾರ್ಗಗಳನ್ನು ನೋಡೋಣ. ರಕ್ಷಣಾತ್ಮಕ ಕವಚಗಳು. ಕಪ್ಪು ಟೂರ್ ಮ್ಯಾಲಿನ್ ಅಥವಾ ಹುಲಿಯ ಕಣ್ಣಿನ ಟೈಗರ್ಸ್ ಐ ಹರಳುಗಳನ್ನು ಧರಿಸೋದ್ರಿಂದ ನಕಾರಾತ್ಮಕ ಶಕ್ತಿ ನಿಮ್ಮ ಹತ್ತಿರ ಸುಳಿಯಲ್ಲ. ಇದು ನಿಮ್ಮ ಸುತ್ತ ಒಂದು ರಕ್ಷಣಾ ಗೋಡೆಯಂತೆ ಕೆಲಸ ಮಾಡುತ್ತೆ. ಪರಿಹಾರಗಳಲ್ಲಿ ಎರಡನೇದಾಗಿ ಪೂಜೆ ಮತ್ತು ಯಾಗ. ಪೂಜೆ ಅಂದರೆ ಕೇವಲ ಹೂವು ಇಡೋದಲ್ಲ, ಅದು ದೈವಿಕ ಶಕ್ತಿಯ ಆಹ್ವಾನ. ನಿಮ್ಮ ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಅರ್ಚಕರ ಮಾರ್ಗದಲ್ಲಿ ಯಾಗ ಮಾಡಿಸೋದ್ರಿಂದ ಮನೆಯಲ್ಲಿರೋ ಕೆಟ್ಟ ಶಕ್ತಿಗಳು ಓಡಿ ಹೋಗ್ತವೆ. ಮುಂದಿನ ಪರಿಹಾರ ಮಂತ್ರಗಳ ಶಕ್ತಿ. ಇದು ಎಲ್ರಿಗೂ ಸುಲಭವಾದ ದಾರಿ. ದಿನಾ ಬೆಳಿಗ್ಗೆ ಮಹಾ ಮೃತ್ಯುಂಜಯ ಮಂತ್ರ, ಗಾಯತ್ರಿ ಮಂತ್ರ ಅಥವಾ ಹನುಮಾನ್ ಚಾಲೀಸ ಪಠಿಸಿ. ಮಂತ್ರಗಳ ವೈಬ್ರೇಷನ್ ಎಂತಹ ಕೆಟ್ಟ ಶಕ್ತಿಯನ್ನಾದರೂ ಮೆಟ್ಟಿ ನಿಲ್ಲುವ ಶಕ್ತಿಯನ್ನ ಹೊಂದಿರುತ್ತೆ. ಮುಂದಿನ ಪರಿಹಾರ ರತ್ನಗಳ ಧಾರಣೆ ಮಾಡಿಕೊಳ್ಳೋದು. ಕಪ್ಪು ಓನಿಕ್ಸ್ ಅಥವಾ ಕಪ್ಪು ನೀಲಮಣಿಯಂತಹ ರತ್ನಗಳು ಈ ನೆಗೆಟಿವಿಟಿಯನ್ನು ಹೀರಿಕೊಳ್ತವೆ. ಇದನ್ನು ನೀವು ಉಂಗುರದ ರೂಪದಲ್ಲಿ ಅಥವಾ ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳೋದ್ರಿಂದ ಪರಿಹಾರ ಸಿಗುತ್ತೆ ಎನ್ನುವಂತಹ ಒಂದು ನಂಬಿಕೆ ಇದೆ. ಕೊನೆಯದಾಗಿ ಯೋಗ ಮತ್ತು ಮೆಂಟಲ್ ಸ್ಟ್ರೆಂತನ್ನು ಇಂಪ್ರೂವ್ ಮಾಡ್ಕೊಳ್ಳೋದು. ಇವೆಲ್ಲದರ ಜೊತೆಗೆ ನಿಮ್ಮ ಮನಸ್ಸು ಗಟ್ಟಿಯಾಗಬೇಕು. ಅದಕ್ಕೆ ಧ್ಯಾನ ಮತ್ತು ಯೋಗ ಒಂದು ದೊಡ್ಡ ಅಸ್ತ್ರವಿದ್ದಂತೆ. ನೀವು ಮಾನಸಿಕವಾಗಿ ಸದೃಢವಾಗಿದ್ದರೆ ಯಾವುದೇ ಬಾಹ್ಯ ಶಕ್ತಿ ನಿಮ್ಮ ಮೇಲೆ ಪ್ರಭಾವ ಬೀರಲು ಸಾಧ್ಯವಿಲ್ಲ. ಶಾಂತಿಯುತ ಮನಸ್ಸೇ ಅತಿ ದೊಡ್ಡ ರಕ್ಷಣೆ ಅನ್ನೋದನ್ನು ಮರಿಬೇಡಿ. ಸ್ನೇಹಿತರೆ, ಸಮಸ್ಯೆ ಎಷ್ಟೇ ದೊಡ್ಡದಿದ್ದರೂ ಸರಿ, ದೈವ ಬಲದ ಮುಂದೆ ಏನೂ ನಡೆಯಲ್ಲ. ಒಂದು ವೇಳೆ ಈ ಪರಿಣಾಮಗಳು ತುಂಬ ತೀವ್ರವಾಗಿದ್ದರೆ ತಡ ಮಾಡಬೇಡಿ. ಒಬ್ಬ ಉತ್ತಮ ಜ್ಯೋತಿಷಿಗಳ ಸಲಹೆ ಪಡೆದು ನಿಮ್ಮ ಜಾತಕವನ್ನು ಸರಿಯಾಗಿ ವಿಶ್ಲೇಷಿಸಿಕೊಳ್ಳಿ. ನೆನಪಿಡಿ, ನಂಬಿಕೆ ಮತ್ತು ಸಕಾರಾತ್ಮಕ ಆಲೋಚನೆ ನಿಮ್ಮನ್ನು ಕಾಪಾಡುತ್ತೆ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ನಿಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಯಾಕಂದರೆ ನಿಮ್ಮ ಒಂದು ಶೇರ್ ಯಾರಿಗಾದರೂ ಸಹಾಯವಾಗಬಹುದು.
ನಮ್ಮ ಈ ಪ್ರಯತ್ನ ಇಷ್ಟವಾಗಿದ್ದರೆ ವಿಡಿಯೋ ಲೈಕ್ ಮಾಡಿ. ಇನ್ನೂ ಹೆಚ್ಚಿನ ಜ್ಯೋತಿಷ್ಯ ಮತ್ತು ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸರ್ವೇ ಜನಃ ಸುಖಿನೋ ಭವಂತು. ನಮಸ್ಕಾರ.